ಅರಸಯ್ಯನ ಪ್ರೇಮ ಪ್ರಸಂಗ. ಈ ಚಲನಚಿತ್ರವು ಪ್ರಮುಖವಾಗಿ ಹಳ್ಳಿಯ ವಾತಾವರಣ, ಮುಗ್ಧತೆ ಮತ್ತು ಸರಳ ಪ್ರೀತಿಯ ಕಥೆಯನ್ನು ಆಧರಿಸಿದೆ. ಕಥೆಯ ಕೇಂದ್ರದಲ್ಲಿ ಅರಸಯ್ಯ ಎಂಬ ಶ್ರವಣದೋಷವುಳ್ಳ ಮುಗ್ಧ ಯುವಕನಿರುತ್ತಾನೆ. ಇವನು ಸರಳವಾಗಿ ಒಂದು ಆತ್ಮಸಂಗಾತಿಯನ್ನು ಕಂಡುಕೊಳ್ಳುವ ಕನಸು ಕಾಣುತ್ತಿರುತ್ತಾನೆ. ಅಂಚೆ ಕಚೇರಿಯ ಉದ್ಯೋಗಿಯಾದ ಕುಮಾರಿಳ ಆಗಮನ ಮತ್ತು ಒಬ್ಬ ಜ್ಯೋತಿಷಿಯ ಭವಿಷ್ಯವಾಣಿ ಅರಸಯ್ಯನ ಜೀವನದಲ್ಲಿ ಹಾಸ್ಯಮಯ ತಿರುವುಗಳನ್ನು ಸೃಷ್ಟಿಸುತ್ತದೆ. ವಿಭಿನ್ನ ಹಿನ್ನೆಲೆಯ ಈ ಇಬ್ಬರೂ ಹೇಗೆ ಹತ್ತಿರವಾಗುತ್ತಾರೆ ಮತ್ತು ಅವರ ಮದುವೆ ಸಾಧ್ಯವಾಗುತ್ತದೆಯೇ ಎಂಬುದೇ ಮುಖ್ಯ ಕಥೆ. ನಿರ್ದೇಶಕ ಜೆವಿಆರ್ ದೀಪು ಅವರು ಸಣ್ಣ ಪಟ್ಟಣದ ಜೀವನ, ಸಂಪ್ರದಾಯಗಳು ಮತ್ತು ಅಲ್ಲಿನ ಪಾತ್ರಗಳ ವಿಚಿತ್ರ ನಡವಳಿಕೆಗಳನ್ನು ಬಹಳ ನೈಜವಾಗಿ ಸೆರೆಹಿಡಿದಿದ್ದಾರೆ. ಚಿತ್ರದ ಪ್ರಾಮಾಣಿಕತೆ ಮತ್ತು ಹೃದಯಸ್ಪರ್ಶಿ ಕ್ಷಣಗಳು ಪ್ರೇಕ್ಷಕರನ್ನು ಆಕರ್ಷಿಸುತ್ತವೆ. ನಾಯಕ ಮಹಂತೇಶ್ ಹಿರೇಮಠ್ ಅವರ ಅಭಿನಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಹಾಸ್ಯ ಪಾತ್ರಗಳಿಂದ ಹೊರಬಂದು ಅರಸಯ್ಯನ ಪಾತ್ರದ ಮುಗ್ಧತೆ ಮತ್ತು ಅಸಹಾಯಕತೆಯನ್ನು ಅವರು ಮನಮುಟ್ಟುವಂತೆ ಅಭಿನಯಿಸಿದ್ದಾರೆ. ನಾಯಕಿ ರಶ್ಮಿತಾ ಗೌಡ ಸಹ ಚೊಚ್ಚಲ ಚಿತ್ರದಲ್ಲೇ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಚಿತ್ರದ ಛಾಯಾಗ್ರಹಣವು ಗ್ರಾಮೀಣ ಪರಿಸರವನ್ನು ಸುಂದರವಾಗಿ ತೋರಿಸಿದೆ. ಪ್ರದೀಪ್ ಮತ್ತು ಪ್ರವೀಣ್ ಬಿವಿ ಅವರ ಸಂಗೀತ, ವಿಶೇಷವಾಗಿ ಹಾಡುಗಳಲ್ಲಿನ ಜಾನಪದ ಶೈಲಿಯ ಸಾಹಿತ್ಯ ಮತ್ತು ಸ್ಕೋರ್, ಕಥೆಯ ಭಾವನೆಗಳನ್ನು ಹೆಚ್ಚಿಸಿದೆ. ಕಥೆಯ ಕೆಲವು ಭಾಗಗಳು ಭಾವನಾತ್ಮಕವಾಗಿ ಆಕರ್ಷಕವಾಗಿದ್ದರೂ ಕೆಲವು ದೃಶ್ಯಗಳು ಉದ್ದವಾದಂತೆ ಅಥವಾ ಕಥೆಯ ಹರಿವಿಗೆ ಅಡ್ಡಿಪಡಿಸಿದಂತೆ ಭಾಸವಾಗುತ್ತದೆ. ಅರಸಯ್ಯನ ಪ್ರೇಮ ಪ್ರಸಂಗ ಒಂದು ಹೃದಯಸ್ಪರ್ಶಿ ಗ್ರಾಮೀಣ ಪ್ರೇಮ ಕಥೆ. ಇದು ಅಪೂರ್ಣತೆಗಳ ನಡುವೆಯೂ ಮುಗ್ಧತೆ, ಹಾಸ್ಯ ಮತ್ತು ಭಾವನೆಗಳನ್ನು ಯಶಸ್ವಿಯಾಗಿ ಬೆರೆಸಿದೆ. ಸಣ್ಣ ಪಟ್ಟಣದ ಕಥೆಗಳು, ಲಘು ಮನಸ್ಸಿನ ಹಾಸ್ಯ ಮತ್ತು ಕುಟುಂಬ ಸಮೇತ ವೀಕ್ಷಿಸಲು ಯೋಗ್ಯವಾದ ಚಲನಚಿತ್ರವನ್ನು ಬಯಸುವವರಿಗೆ ಇದು ಉತ್ತಮ ಆಯ್ಕೆಯಾಗಿದೆ.